ನಮಸ್ತೆ ರೀ. ನಾನು ಇವತ್ತು ಪುಟಾಣಿ ತಂಬಿಟ್ಟು ಜೊತೆ ಬಂದೇನಿ. ಇದು ಲಕ್ಷ್ಮಿಗಂತೂ ಭಾಳ ಇಷ್ಟವಾದ ತಂಬಿಟ್ಟು ಉಂಡೆ ಇದು. ಹೀಗಾಗಿ ಅದನ್ನ ತೋರಿಸ್ಲಿಕ್ಕೆ ಅಂತೇಳಿ ಬಂದೇನಿ. ಫಸ್ಟು ಒಂದು ಲೋಟ ಪುಟಾಣಿ ತೊಗೋಬೇಕು. ಅದನ್ನ ಮಿಕ್ಸರ್ ಮಾಡ್ಬೇಕು ರೀ. ಮಿಕ್ಸರ್ ಮಾಡಿದಾದ್ಮೇಲೆ ಅದನ್ನ ಚಾನಿಸ್ಕೋಬೇಕು. ಚಾನಿಸ್ಕೊಂಡ್ರೆ ಅದು ಉಂಡೆ ಭಾಳ ಚಲೋ ಬರ್ತಾವೆ. ಚಾನಿಸ್ಬೇಕು. ಚಾನಿಸಿದಾದ್ಮೇಲೆ ಅದಕ್ಕೆ ಒಂದು ಕೊಬ್ಬರಿ ಹೆರ್ಕೋಬೇಕು. ಆಮೇಲೆ ಎಳ್ಳು ತೊಗೋಬೇಕು, ಒಂದು 2-3 ಸ್ಪೂನು ತೊಗೊಂಡಾದ್ಮೇಲೆ ಅದನ್ನೆಲ್ಲ ಎರಡೂ ಚಂದಗೆ ಹುರಿಬೇಕು ರೀ. ಎಳ್ಳು ಆಮೇಲೆ ಒಂದು ಕೊಬ್ಬರಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಅದನ್ನ ತೆಗೆದಿಟ್ಟು ಅದ ಪಾತ್ರೆ ಅದ ಬುಟ್ಟಿ ಒಳಗೆ ಮತ್ತು ಸ್ಪೂನ್ ಒಂದು 2-3-4 ಸ್ಪೂನು ತುಪ್ಪ ಹಾಕಬೇಕು. ತುಪ್ಪ ಹಾಕಿದಾದ್ಮೇಲೆ ಬೆಲ್ಲ ಮಾತ್ರ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕು ರೀ. ಅಂದರೆ ಇಲ್ಲಾಂದ್ರೆ ಜಜ್ಜಿಕೊಂಡು ಇಟ್ಕೊಂಡಿರ್ಬೇಕು. ಗಂಟು ಆಗಿರಬಾರ್ದು. ಗಂಟು ಆತಂದ್ರೆ ಉಂಡೆ ಮತ್ತೆ ಕೆಟ್ಬಿಡ್ತಾವೆ. ಹೀಗಾಗಿ ಅದನ್ನೆಲ್ಲ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಒಂದು 4-5 ಸ್ಪೂನು ತುಪ್ಪ ಹಾಕಿದಾದ್ಮೇಲೆ ಒಂದು ಲೋಟ ಬೆಲ್ಲಕ್ಕೆ ಅದಷ್ಟು ತುಪ್ಪ ಸಾಕ್ರಿ. ಅದನ್ನ ಹಾಕಿ ಬೆಲ್ಲ ಹಾಕಿ ಕರಗಿಸ್ಕೋಬೇಕು. ಭಾಳ ಹೊತ್ತು ಕರಗಬಾರ್ದು. ಭಾಳ ಹೊತ್ತು ಕರಗ್ತಂದ್ರೆ ಮತ್ತು ಉಂಡೆ ಸ್ವಲ್ಪ ಕಲ್ಲಾಗಿಬಿಡ್ತದೆ. ಅದಕ್ಕೆ ಬೆಲ್ಲ ಸ್ವಲ್ಪ ಕರಗ್ತಂದ್ರೆ ಪಟ್ನ ಅದನ್ನ ಕೆಳಗಿಳಿಸಿ ಆಮೇಲೆ ಎಳ್ಳು ಹುರ್ಕೊಂಡಿರ್ತೇವಲ್ಲ, ಎಳ್ಳು ಒಂದು ಕೊಬ್ಬರಿ ಎರಡೂ ಹಾಕಿ ಪುಟಾಣಿ ಮಿಕ್ಸರ್ ಮಾಡಿರ್ತದಲ್ರಿ, ಅದನ್ನ ಚಾನಿಸಿ ಇಟ್ಕೊಂಡಿರ್ತೇವಲ್ಲ ಅದನ್ನ ಹಿಟ್ಟು ಹಾಕಬೇಕು. ಆಮೇಲೆ ಆ ಪಾಕಿಗೆ ಎಷ್ಟು ಹಿಟ್ಟು ಹಿಡಿತದೋ ಅಷ್ಟೇ ಹಾಕಬೇಕು. ಅಂದರೆ ಇನ್ನೂ ಟೇಸ್ಟ್ ಚಲೋ ಬರ್ತಾವೆ. ಇಲ್ಲಾಂದ್ರೆ ಭಾಳ ಹಿಟ್ಟು ಹಾಕಿದ್ವಿ ಅಂದರೆ ಬಿರುಸಾಗಿಬಿಡ್ತಾವೆ. ಸೊ ಅದಕ್ಕೆ ಅದು ಎಷ್ಟು ಹಿಡಿತದೆ, ಒಂದು ಲೋಟಕ್ಕೆ 1 ಲೋಟ ಅದು ಹಿಡಿಯ ಕರೆಕ್ಟ್ ಆಗ್ತದೆ. ಅಳತೆ ಮಾತ್ರ ಕರೆಕ್ಟ್ ಅದ. ಅದನ್ನ ಹಾಕಿ ಅದನ್ನೆರಡು ಮಿಕ್ಸ್ ಮಾಡಿ ಅದಾದಮೇಲೆ ಎಳ್ಳು ಕೊಬ್ಬರಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆಂದಗೆ ಕೈ ಆಡಿಸ್ಬೇಕು ರೀ. ಇಲ್ಲಾಂದ್ರೆ ಒಟ್ಟು ಗಂಟಾಗಿಬಿಡ್ತದೆ ಅದು ಲಘು. ಅದಕ್ಕೆ ಅದನ್ನ ಸ್ವಲ್ಪ ಹಿಂಗೆ ಎಲ್ಲ ನಾ ತೋರಿಸಿದೆ ನೋಡಿರಿ, ಈ ಥರ ಹಿಂಗೆ ಲಘು ಕೈ ಆಡಿಸಿ ಅದನ್ನ ಸ್ವಲ್ಪ ಬಿಸಿ ಇದ್ದಾಗ ಉಂಡೆ ಕಟ್ಟಬೇಕು. ಆರ್ತಂದ್ರೆ ಮತ್ತು ಉಂಡೆ ಬರೋದೇ ಇಲ್ಲ. ಅದಕ್ಕೆ ಅದು ಬಿಸಿ ಇದ್ದಾಗ ಸ್ವಲ್ಪ ಕೈಗೆ ನೀರು ಹಚ್ಕೋಬೇಕು. ಭಾಳ ಹಚ್ಕೋಬಾರ್ದು, ಮತ್ತು ಉಂಡೆ ಹುಳಿ ಆಗಿಬಿಡ್ತದೆ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಉಂಡೆಯನ್ನು ಕಟ್ಟಿರಿ. ಒಮ್ಮೆ ಮಾಡಿ ನೋಡಿರಿ, ಇಷ್ಟು ಟೇಸ್ಟಾಗಿರ್ತಾವೆ. ಭಾರಿ ಟೇಸ್ಟಾಗಿರ್ತದೆ. ಬಿಸಿ ಇದ್ದಾಗ ಕೈಗೆ ಭಾಳ ಸುಡುತ್ತದೆ. ಇದನ್ನ ಸುಟ್ಕೋತನ ಉಂಡೆ ಕಟ್ಟಬೇಕು, ಅಂದರೆ ಟೇಸ್ಟಾಗಿರ್ತಾವೆ. ಒಮ್ಮೆ ಮಾಡಿ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ.